Hello students, welcome back to our English class. In this class, we will continue with the lesson Narayanpur Incident written by Shashi Deshpande. Dear students, ಇವತ್ತಿನ ತರಗತಿಯಲ್ಲಿ ನಾವು ಈ ನಾರಾಯಣಪುರ್ ಇನ್ಸಿಡೆಂಟ್ ಅನ್ನುವಂಥ ಪಾಠದ ಮುಂದಿನ ಭಾಗವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾವು ಅಂದರೆ ಈ ಪಾಠದ ಮೊದಲನೇ ಭಾಗದಲ್ಲಿ ನೋಡಿದ್ವಿ, ಅದು 1942ರ ಕ್ವಿಟ್ ಇಂಡಿಯಾ ಮೂಮೆಂಟ್ ನಡೀತಕ್ಕಂಥ ಟೈಮ್. ಆವಾಗ ನಾರಾಯಣಪುರದಲ್ಲಿರ್ತಕ್ಕಂಥ ಒಬ್ಬ ಸ್ಕೂಲ್ ಮೇಸ್ಟ್ರನ್ನ ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ. ಅವರು ಮಹಾತ್ಮ ಗಾಂಧೀಜಿಯವರ ಫಾಲೋವರ್ ಆಗಿದ್ದರು. ಅವರಿಗೆ ದೊಡ್ಡ ಮಗ ಮೋಹನ್ ಇದ್ದ, ಹಾಗೆ ಮತ್ತು ಬಾಬು ಮತ್ತು ಮಂಜು ಅಂತಕ್ಕಂಥ ಚಿಕ್ಕ ಮಕ್ಕಳು ಕೂಡ ಇದ್ದರು. ಈ ಮೋಹನ್ ಮತ್ತು ಅವನ ಕ್ಲಾಸ್ಮೇಟ್ ಸುಮನ್ ಆಗಲಿ ಬೇರೆಯವರೆಲ್ಲ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಒಂದು ಪ್ರೊಸೆಷನ್ನ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಅದು ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರತಿಭಟನೆ ಆಗಿತ್ತು. ಯಾಕೆ ಅಂದರೆ ಅಲ್ಲಿ ಯಾವುದೇ ಕೂಗಾಟ ಇರಲಿಲ್ಲ, ಯಾವುದೇ ಕಿರ್ಚಾಟ ಇರಲಿಲ್ಲ ಅಲ್ವಾ, ವೈಲೆನ್ಸ್ ಅನ್ನೋದಿರಲಿಲ್ಲ. ಹಾಗೆ ಪ್ರೊಸೆಷನ್ ಮಾಡ್ಕೊಂಡು ಹೋಗಿ DSP ಹತ್ರ ಒಂದು ಲೆಟ್ರನ್ನು ಕೊಡ್ತಾರೆ. ಕ್ವಿಟ್ ಇಂಡಿಯಾ ಆರ್ ಫೇಸ್ ದ ಕಾನ್ಸಿಕ್ವೆನ್ಸಸ್ ಅಂತ ಅವ್ರಿಗೆ ವಾರ್ನ್ ಮಾಡಿರ್ತಾರೆ. ಆಮೇಲೆ ಮನೆಗೆ ಬಂದಮೇಲೆ ಸಂಜೆ ಆಗುತ್ತೆ. ಸಂಜೆ ಆದಮೇಲೆ ಈ ಸುಮನ್ ಮತ್ತು ಒಬ್ಬ ಹುಡುಗ ಒಂದು ಭಾರವಾಗಿರ್ತಕ್ಕಂಥ ಯಾವುದೋ ಪಾರ್ಸಲನ್ನು ತೊಗೊಂಬರ್ತಾರೆ. ಅದರೊಳಗೆ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇರ್ತದೆ. ಅಂದರೆ ಆಗಿನ ಕಾಲದಲ್ಲಿ ಅದು ಮ್ಯಾನುವಲ್ ಆಗಿ ಪ್ರಿಂಟ್ ಮಾಡ್ತಕ್ಕಂಥ ಮಷಿನ್ ಆಗಿತ್ತು. ಅದನ್ನು ಇಟ್ಕೊಂಡು ಇವರು ಪ್ರಿಂಟಿಂಗ್ ಕೆಲಸ ಎಲ್ಲ ಮಾಡ್ತಾಯಿದ್ರು. ಬಟ್ ಆವಾಗ ಸ್ವತಂತ್ರ ಹೋರಾಟಗಾರರೆಲ್ಲ ಏನು ಮಾಡ್ತಾಯಿದ್ರು, ಬ್ರಿಟಿಷ್ ವಿರುದ್ಧ ಯಾವುದೇ ಪಾಂಪ್ಲೆಟ್ಸ್ ಆಗಲಿ ಯಾವುದೇ ಭಾಷಣಗಳಾಗಲಿ ಅವನ್ನ ಕಾಪಿ ಮಾಡಿ ಹಂಚಬೇಕಾದ್ರೆ ಅದು ಬ್ರಿಟಿಷ್ ಕಾನೂನಿನ ವಿರುದ್ಧ ಆಗಿತ್ತು. ಅಂಥವ್ರನ್ನ ಅರೆಸ್ಟ್ ಮಾಡ್ತಾಯಿದ್ರು. ಹಾಗಾಗಿ ಇವರು ಸೀಕ್ರೆಟಾಗಿ ಆ ಕೆಲಸವನ್ನು ಮಾಡ್ತಾಯಿದ್ರು. ಆ ಮಷೀನನ್ನು ತಗೊಂಡು ಹೋಗಿ ಪೂಜಾ ರೂಮಲ್ಲಿ ಇಟ್ಬಿಟ್ಟು ಮೋಹನ್ ಅವರಮ್ಮ ಮತ್ತು ಸುಮನ್ ಆ ಪ್ರಿಂಟಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೋತಾರೆ. ಆಮೇಲೆ ಆ ಬಾಬುಗೆ ಮನೆ ಮುಂದೆ ಕೂತ್ಕೊಂಡು ನೀನು ಯಾರಾದರೂ ನಮ್ಮ ಮನೆ ಕಡೆ ಬರೋಂಗೆ ಕಂಡುಬಿಟ್ರೆ ನಮಗೆ ವಾರ್ನ್ ಮಾಡು ಅಂತ ಅವನನ್ನು ಮನೆ ಮುಂದೆ ಕೂರಿಸಿರ್ತಾರೆ. ಆವಾಗ ಯಾರೋ ಒಬ್ಬ ಬೈಕಲ್ಲಿ ಬಂದು ನಿಂತ್ಕೊಂಡು ಸಿಗರೇಟನ್ನು ಹತ್ತಿಸ್ಕೊಂಡು ಹೋಗ್ತಾನೆ. ಬಟ್ ಅದಾದಮೇಲೆ ಮತ್ತೊಂದು ಬೈಕ್ ಬರ್ತದೆ. ಅವನು ಇವರು ಮನೆ ಕಡೆನೇ ಬರ್ತಾ ಇರೋದನ್ನು ನೋಡಿ ಬಾಬು ಒಳಗಡೆ ಓಡಿ ಬಂದು ಹೇಳ್ತಾನೆ, ಸಮನ್ ಈಸ್ ಕಮಿಂಗ್, ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅವಾಗ ಮುಂದೆ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಅದು ರಾತ್ರಿ 9:30 10 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ಳಿ. ಸುತ್ತಮುತ್ತ ಎಲ್ಲ ಕತ್ಲಿದೆ. ಅವಾಗ ಯಾರೋ ಒಬ್ಬ ಬೈಕಲ್ಲಿ ಇಳ್ಕೊಂಡು ಇವ್ರ ಮನೆ ಕಡೆ ಬರೋದನ್ನು ನೋಡಿ ಬಾಬು ಓಡಿ ಬಂದುಬಿಟ್ಟು ಹೇಳ್ತಾನೆ, ಸಮನ್ ಈಸ್ ಕಮಿಂಗ್. ಅವಾಗ ಇವ್ರದ್ದೆಲ್ಲ ರಿಯಾಕ್ಷನ್ ಹೆಂಗಿರ್ತದೆ ನೋಡಿ. ದೆರ್ ವಾಸ್ ಸೈಲೆನ್ಸ್. ಮನೆಯೇ ಫುಲ್ಲು ಸ್ತಬ್ಧವಾಗಿಬಿಡ್ತು. ಯಾಕೆ ಅಂತಂದರೆ ತಮಗೆ ಗೊತ್ತಿರ್ಬೋದು, ಬ್ರಿಟಿಷರ ಕಾಲದಲ್ಲಿ ವಿನಾಕಾರಣ ಯಾರನ್ನೋ ಎಳ್ಕೊಂಡೋಗಿ ಇಲ್ಲ ಸಲ್ಲದ ಆರೋಪಗಳೆಲ್ಲ ಮಾಡಿ ಶಿಕ್ಷೆಯನ್ನು ಕೊಡ್ತಾಯಿದ್ರು. ಅಂಥದ್ರಲ್ಲಿ ಸ್ವತಂತ್ರ ಹೋರಾಟಗಾರರು ಸಿಕ್ಕಾಕೊಂಡ್ರೆ ಅವ್ರಿಗೆ ಯಾವ ರೀತಿ ಪನಿಷ್ಮೆಂಟ್ ಕೊಡ್ತಿದ್ರು ಅಂತ ತಮಗೆಲ್ಲ ಗೊತ್ತೇ ಇದೆ. ಇವರು ಬ್ರಿಟಿಷ್ ವಿರುದ್ಧ ಏನೋ ಒಂದು ಕೆಲಸ ಮಾಡ್ತಾಯಿದ್ರು. ಆವಾಗ ಬ್ರಿಟಿಷರ ಪೊಲೀಸರು ಏನಾದ್ರು ಬಂದರೆ ಇವ್ರು ಹಿಡ್ಕೊಂಡ್ರೆ ಇವರೆಲ್ಲರಿಗೂ ಕೂಡ ಶಿಕ್ಷೆ ಆಗ್ತಾಯಿತ್ತು. ಏನು ಪನಿಷ್ಮೆಂಟ್ ಕೊಡ್ತಾಯಿದ್ರು ಅಂತಕ್ಕಂಥ ಭಯ ಕೂಡ ಇತ್ತು. ಆವಾಗ ಯಾರೋ ಬರ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲರಿಗೂ ಒಂಥರ ಗಾಬರಿ. ದೆರ್ ವಾಸ್ ಸೈಲೆನ್ಸ್. ಕಂಪ್ಲೀಟಾಗಿ ಸೈಲೆನ್ಸ್ ಆಗಿಬಿಡ್ತು. ಆ ಪೂಜಾ ರೂಮಲ್ಲಿ ಮೋಹನ್ ಅವರಮ್ಮ ಮತ್ತು ಸುಮನ್ ಕೂತ್ಕೊಂಡು ಏನೋ ಪ್ರಿಂಟಿಂಗ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಯಾರೋ ಬಂದುಬಿಟ್ರಲ್ಲ, ಎಲ್ಲ ಹೆದರ್ಕೊಂಡು ಸೈಲೆಂಟ್ ಆಗಿಬಿಟ್ಟು. ಫ್ರಮ್ ಇನ್ಸೈಡ್ ದ ಪೂಜಾ ರೂಮ್ ದೇರ್ ಫೇಸಸ್ ಲುಕ್ಡ್ ಅಟ್ ಹಿಮ್ ಬ್ಲ್ಯಾಂಕ್ಲಿ. ಆ ಮೋಹನ್ ಇದ್ದ, ಅವ್ರ ಅಮ್ಮ ಇದ್ದರು ಮತ್ತು ಸುಮನ್ ಇದ್ರ ಎಲ್ಲ ಸೇರ್ಕೊಂಡು ಏನೋ ಪ್ರಿಂಟ್ ಮಾಡ್ತಾಯಿದ್ರಲ್ಲ, ಇವನು ಈ ಥರ ಬಂದು ಹೇಳಿದ ತಕ್ಷಣ ಅವ್ರ ಮುಖನೇ ಒಂಥರ ವಿಚಿತ್ರ ಕಾಣ್ತಾ ಇತ್ತು. ಫುಲ್ಲು ಬ್ಲ್ಯಾಂಕಾಗಿ ಅಸಹಾಯಕತೆ ಅಂತ ತಿಳ್ಕೊಂಬಿಡಿ. ಯಾಕಂದರೆ ಈಗ ಯಾರಾದರೂ ಪೊಲೀಸ್ ಬಂದುಬಿಟ್ಟು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡು ಬಿಡ್ತಾರೆ. ಇವ್ರ ಹತ್ರ ಸೈಕ್ಲೋಸ್ಟೈಲಿಂಗ್ ಮಷೀನ್ ಇದೆ, ಏನೋ ಪ್ರಿಂಟ್ ಮಾಡ್ತಾಯಿದ್ದಾರೆ, ಕಾಪೀಸ್ ಮಾಡ್ತಾಯಿದ್ದಾರೆ, ಏನೂ ಇಲ್ಲದೇ ತಗೊಂಡೋಗಿ ಅರೆಸ್ಟ್ ಮಾಡ್ತಾಯಿದ್ದವರು ಈಗ ಸಿಕ್ಕರೆ ಬಿಡ್ತಾರೆ ಅನ್ನತಕ್ಕಂಥ ಭಯ ಇತ್ತಲ್ಲ. ಇವನನ್ನು ಒಂಥರ ಅಸಹಾಯಕರಾಗಿ ನೋಡಿದರು. ದ ಡಿಮ್ ಲೈಟ್ ಗಿವಿಂಗ್ ದೆಮ್ ಎ ಪೆಕ್ಯುಲಿಯರ್ ಲುಕ್. ಆ ಪೂಜಾ ರೂಮಲ್ಲಿರ್ತಕ್ಕಂಥ ಏನು ದೀಪ ಇರ್ತಿತ್ತಲ್ಲ, ಆ ದೀಪದ ಡಿಮ್ ಲೈಟಲ್ಲಿ ಇವ್ರ ಮುಖಗಳೆಲ್ಲ ಒಂಥರ ಪೆಕ್ಯುಲಿಯರಾಗಿ ಕಾಣ್ತಾಯಿದ್ವು, ಒಂಥರ ವಿಚಿತ್ರವಾಗಿ ಕಾಣ್ತಾಯಿದ್ವು. ಏನೋ ಒಂಥರ ಭಯ ಎಲ್ಲರ ಮುಖದಲ್ಲಿ. ಶಾಡೋಸ್ ಕ್ವಿವರ್ಡ್ ಆ್ಯಂಡ್ ಡ್ಯಾನ್ಸ್ಡ್ ಆ್ಯಸ್ ದ ವಿಕ್ ಇನ್ ದ ಐ ಲ್ಯಾಂಪ್ ಫ್ಲಿಕರ್ಡ್ ಆ್ಯಂಡ್ ಫಿಜ್ಡ್. ಸೊ ಮಧ್ಯಕ್ಕೆ ದೀಪ ಇಟ್ಟಿದ್ರು. ಆ ದೀಪದ ಬೆಳಕು ಇವ್ರ ಮೇಲೆ ಬಿದ್ದು ಇವರ ನೆರಳು ಗೋಡೆ ಮೇಲೆ ಬಿದ್ದಿರ್ತದಲ್ಲ, ಆ ನೆರಳು ಓಡಾಡ್ದಂಗೆ ಕಾಣ್ತಾಯಿತ್ತು, ಡ್ಯಾನ್ಸ್ ಮಾಡಿದಂಗೆ ಕಾಣ್ತಾಯಿತ್ತು. ಯಾಕೆಂದರೆ ವಿಕ್ ಇನ್ ದ ಐ ಲ್ಯಾಂಪ್ ಫ್ಲಿಕರ್ಡ್ ಆ್ಯಂಡ್ ಫಿಜ್ಡ್. ವಿಕ್ ಅಂತಂದರೆ ಬತ್ತಿ ಹಾಕಿಬಿಟ್ಟು ದೀಪ ಹಚ್ತೀವಲ್ಲ, ಸೊ ಆ ದೀಪ ಏನಾಗ್ತಾಯಿತ್ತು ಅಂದರೆ ಫ್ಲಿಕ್ಕರ್ಡ್ ಅಂದರೆ ಜೋರಾಗಿ ಹೊಳೆಯೋದು, ಮಿನುಗೋದು, ಅಥವಾ ಮತ್ತೆ ಸ್ವಲ್ಪ ಕಡಿಮೆ ಆಗೋದು. ಆಮೇಲೆ ಫಿಜ್ಡ್ ಅಂದರೆ ವೀಕ್ ಆಗೋದು. ತಾವು ಕೂಡ ಮನೇಲಿ ಒಂದು ದೀಪ ಇಟ್ಬಿಟ್ಟು ನೋಡಿ, ಅದ್ರ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ನೆರಳು ಗೋಡೆ ಮೇಲೆ ಆ ದೀಪ ಅಳ್ಳಾಡ್ದಂಗೆ ನಿಮ್ಮ ನೆರಳು ಕೂಡ ಓಡಾಡ್ತಾ ಇರ್ತದಲ್ಲ, ಆ ಥರ ಕಾಣಿಸ್ತಾ ಇತ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಧ್ಯಕ್ಕೆ ಒಂದೇ ಒಂದು ದೀಪ ಇದೆ, ಸುತ್ತ ಇವರು ಕೂತ್ಕೊಂಡಿದ್ದಾರೆ, ಇವ್ರ ನೆರಳೆಲ್ಲ ಗೋಡೆ ಮೇಲೆ ಬಿದ್ದದೆ, ಆ ದೀಪ ಅಳ್ಳಾಡ್ದಂಗೆ ಇವ್ರ ನೆರಳೆಲ್ಲ ಓಡಾಡ್ತಾ ಇದೆ. ದೆನ್ ಅಮ್ಮ ಗಾಟ್ ಅಪ್ ಆ್ಯಂಡ್ ಕೇಮ್ ಔಟ್ ಫಾಲೋಡ್ ಬೈ ಮೋಹನ್. ಯಾರೋ ಬಂದರು ಅಂದ ತಕ್ಷಣ ಪೂಜಾ ರೂಮಿಂದ ಅಮ್ಮ ಎದ್ಬಿಟ್ಟು ಹೊರಗಡೆ ಬರ್ತಾರೆ. ಅವ್ರ ಹಿಂದಿಂದನೇ ಮೋಹನ್ ಕೂಡ ಬರ್ತಾನೆ.
ಸುಮನ್ ಸ್ಟೇಡ್ ಇನ್ಸೈಡ್ ಆ್ಯಂಡ್ ಮೋಹನ್ ಕ್ಲೋಸ್ ದ ಡೋರ್ ಆಫ್ ದ ರೂಮ್. ಸುಮನ್ ಹೊರಗೆ ಬರಲ್ಲ. ಯಾಕೆ ಅಂದರೆ ಸುಮನ್ ಇವಳು ಫ್ಯಾಮಿಲಿಯವರಲ್ಲ, ಅವಳು ಮೋಹನನ ಕ್ಲಾಸ್ಮೇಟ್ ಆಗಿದ್ಲು. ಬೇರೆ ಯಾರಾದರೂ ಇವ್ರ ಮನೇಲಿ ಬಂದಾಗ ಇವ್ರು ಯಾಕೆ ಇಲ್ಲ ಇದ್ದಾರೆ ಅಂತೆಲ್ಲ ಕ್ವಶನ್ಗಳು ಕೇಳ್ತಲ್ಲ. ಸೊ ಸುಮನ್ ಒಳಗಡೆ ಹೋಗ್ತಾರೆ. ಮೋಹನ್ ಹೊರಗಡೆ ಬಂದು ಪೂಜಾ ರೂಮನ್ನು ಕ್ಲೋಸ್ ಮಾಡ್ತಾನೆ. ಸೊ ಇನ್ನು ಯಾರು ಬರ್ತಾ ಇದ್ದಾರೋ ಬರೋಕ್ಕಿಂತ ಮುಂಚೆ ಏನಾದ್ರು ಪ್ರಿಕಾಷನ್ ಮಾಡ್ಕೋಬೇಕಲ್ಲ. ಬಂದ ತಕ್ಷಣ ಹೇಳ್ತಾರೆ, ಮಂಜು ಗೋ ಟು ಬೆಡ್, ಬಾಬು ಯು ಟು. ಮಂಜು ಓಡೋಗ್ಬಿಡಿ, ಬಾಬು ನೀನು ಹೋಗ್ಬಿಟ್ಟು ಮಲ್ಕೊಂಡ್ಬಿಡಿ, ಯಾಕಂದರೆ ಯಾರೋ ಬರ್ತಾ ಇದ್ದಾರೆ, ಇಷ್ಟೊತ್ತಲ್ಲ ಏನು ಮಾಡ್ತಾ ಇದ್ದಾರೆ, ಹಂಗೆಲ್ಲ ಕ್ವಶನ್ಗಳು ಎಲ್ಲ ಮಲ್ಕೊಂಡ್ಬಿಡಿ ಅಂತ ಅವ್ರ ಅಮ್ಮ ಹೇಳಿದರು. ಅಷ್ಟೊತ್ತಿಗೆ ಏನಾಗುತ್ತೆ ನೋಡಿ, ದೆರ್ ವಾಸ್ ಎ ನಾಕ್ ಎಟ್ ದ ಡೋರ್. ಬಾಬು ಮಂಜು ಎಲ್ಲ ಹೋಗಿ ಮಲ್ಕೊಳ್ಳಿ, ಏನೂ ಆಗಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ಬೇಕು ಅನ್ಕೋತಾ ಇದ್ರು. ಅಷ್ಟೊತ್ತಿಗೆ ಯಾರೋ ಬಾಗಿಲ ತಟ್ಟಿದ್ರು. ಬಾಗಿಲ ತಟ್ಟಿದ್ದನ್ನು ನೋಡಿದ ತಕ್ಷಣ ಬಾಬು ಏನು ಮಾಡ್ತಾನೆ ನೋಡಿ, ಬಾಬು ರಶ್ ಟು ಹಿಸ್ ಬೆಡ್, ಅನ್ರೋಲ್ಡ್ ಹಿಸ್ ಬೆಡ್ ರೋಲ್ ಆ್ಯಂಡ್ ಥ್ರೀವ್ ಹಿಮ್ಸೆಲ್ಫ್ ಆನ್ ಇಟ್. ಬಾಬು ಓಡ್ ಹೋದವನು ಹೆದರ್ಕೊಂಡು ರೂಮ್ಗೆ ಹೋಗ್ತಾನೆ. ತನ್ನ ಬೆಡ್ ಏನಿತ್ತು ಸುಳ್ಳಿ ಸುತ್ತಿಟ್ಟಿದ್ರು ಅದನ್ನೆಲ್ಲ ಬಿಚ್ಚಿಬಿಟ್ಟು ಥ್ರೀವ್ ಹಿಮ್ಸೆಲ್ಫ್ ಆನ್ ಇಟ್ ಹೋಗ್ಬಿಟ್ಟು ನೆಗೆದು ಅದ್ರ ಮೇಲೆ ಮಲ್ಕೊಂಡ್ಬಿಡ್ತಾನೆ. ಎ ನಾಕ್ ಅಗೇನ್. ಅಷ್ಟೊತ್ತಿಗೆ ಮತ್ತೆ ಬಾಗಿಲ ತಟ್ತಾರೆ. ಅವಾಗ ಹೂ ಇಸ್ ದೇರ್ ಅಮ್ಮ ಕಾಲ್ಡ್ ಔಟ್. ಬಾಗಿಲ ತಟ್ತಾ ಇದ್ರಲ್ಲ, ಅದಕ್ಕೆ ಅಮ್ಮ ಕೇಳಿದ್ರು, ಯಾರದು ಅಂತ ಕೇಳಿದರು. ನಾಕ್ ನಾಕ್, ಬಟ್ ಯಾರಂತ ಹೇಳ್ತಾ ಇಲ್ಲ, ಹಾಗೆ ಬಾಗಿಲ ತಟ್ತಾನೆ ಇದ್ದಾರೆ. ಅವಾಗ ಅಮ್ಮ ಹೇಳ್ತಾರೆ, ಮೋಹನ್ ಗೋ ಆ್ಯಂಡ್ ಸಿ ಹೂ ಇಟ್ ಈಸ್. ಮೋಹನ್ ಹೋಗ್ಬಿಟ್ಟು ನೋಡಪ್ಪ ಯಾರದು ಅಂತ ಮೋಹನ್ ಕೇಳಿದ್ರು ಅವರಮ್ಮ. ಮಂಜು ಹೂ ಹ್ಯಾಡ್ ಗಾಟ್ ಇನ್ ಟು ಬೆಡ್ ಟು ನೋಟಿಸ್ ದ್ಯಾಟ್ ದೋ ಅಮ್ಮಸ್ ವಾಯ್ಸ್ ವಾಸ್ ಸ್ಟಡಿ, ಹರ್ ಹ್ಯಾಂಡ್ಸ್ ಟ್ರೆಂಬಲ್ಡ್. ಅಮ್ಮ ಮತ್ತು ಮಂಜು ಕೂಡ ಒಂದು ರೂಮಲ್ಲಿದ್ದರು. ಅಮ್ಮ ಹೋಗ್ಬಿಟ್ಟು ನೋಡಪ್ಪ ಅಂತ ಹೇಳಬೇಕಾದ್ರೆ ಈ ಮಂಜು ಅಬ್ಸರ್ವ್ ಮಾಡ್ತಾ ಇದ್ಲು. ಅಮ್ಮ ಅವ್ರು ಮಾತಾಡ್ತಿರ್ತಕ್ಕಂಥ ಧ್ವನಿನಲ್ಲಿ ಯಾವ ಭಯ ಇರಲಿಲ್ಲ, ಕರೆಕ್ಟಾಗಿ ಸ್ಟಡಿಯಾಗೇ ಇರ್ತಾಯಿತ್ತು. ಆದರೆ ಅವ್ರ ಕೈಗಳು ಟ್ರೆಂಬಲ್ಡ್, ನಡುಗ್ತಾ ಇದ್ವು. ಯಾಕೆ ನಡುಗ್ತಾ ಇದ್ವು ಅಂತಂದ್ರೆ ಭಯ, ಯಾರು ಬಂದುಬಿಟ್ರು, ಸಿಕ್ಕಾಕೊಂಡ್ಬಿಟ್ವಲ್ಲ, ಮುಂದೆ ಏನಾಗುತ್ತೆ ಅನ್ನತಕ್ಕಂಥ ಭಯ ಇತ್ತು. ಸೊ ಅವ್ರ ಅಮ್ಮನ ಕೈಗಳು ನಡುಗ್ತಾ ಇದ್ವು. ಮೋಹನ್ ಕೇಮ್ ಇನ್ ಸೇಯಿಂಗ್, ಅಮ್ಮ ಇಟ್ ಈಸ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್. ಮೋಹನ್ ಹೋಗ್ಬಿಟ್ಟು ಬಾಗಿಲ ತೆಗೆದು ನೋಡಿಬಿಟ್ಟು ವಾಪಸ್ ಹೇಳ್ಕೊಂಬರ್ತಾನೆ, ಅಮ್ಮ ಇವರು ಪಾಟೀಲ್ರು ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಂತ ಹೇಳಿ. ಇನ್ಸ್ಪೆಕ್ಟ್ರೇ ಬಂದಿದ್ದಾರೆ ಅಂದ ತಕ್ಷಣ ಎಷ್ಟು ಭಯ ಆಗುತ್ತೆ ನೋಡಿ ಅವ್ರ ಅಮ್ಮನಿಗೆ. ಅಮ್ಮ ಹೆಲ್ಡ್ ಮಂಜೂಸ್ ಹ್ಯಾಂಡ್ ಇನ್ ಎ ಟೈಟ್ ಹರ್ಟ್ಫುಲ್ ಕ್ಲಚ್. ಪಕ್ಕದಲ್ಲಿ ಮಂಜು ಕೂತ್ಕೊಂಡಿದ್ಲ. ಅವ್ರ ಅಮ್ಮ ಏನೋ ಮಾತಾಡ್ತಿರೋದು ಸ್ಟಡಿಯಾಗೇ ಮಾತಾಡ್ತಿದ್ರು, ಬಟ್ ಒಳಗಡೆ ಭಯ ಎಷ್ಟಿತ್ತು ಅಂದರೆ ಪಕ್ಕದಲ್ಲಿ ಮಂಜು ಕೂತಿದ್ಲಲ್ಲ, ಅವಳ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡ್ಬಿಟ್ರು ಭಯದಿಂದ. ದೋ ಹರ್ ವಾಯ್ಸ್ ವಾಸ್ ಸ್ಟಿಲ್ ಕೂಲ್ ಆ್ಯಂಡ್ ಕಾಮ್, ಬಟ್ ಮಾತಾಡುವಾಗ ಅವ್ರ ಧ್ವನಿ ಮಾತ್ರ ಕೂಲ್ ಆ್ಯಂಡ್ ಕಾಮ್ ಆಗೇ ಇತ್ತು. ಅವಾಗ ಅಮ್ಮ ಕೇಳ್ತಾರೆ, ವಾಟ್ ಡಸ್ ಹಿ ವಾಂಟ್, ಏನು ಬೇಕಂತ ಅವ್ರಿಗೆ ಅಂತ ಕೇಳಿದರು. ಅವಾಗ ಮೋಹನ್ ಹೇಳ್ತಾರೆ, ಹಿ ವಾಂಟ್ಸ್ ಟು ಟಾಕ್ ಟು ಯು, ನಿಮ್ಮ ಜೊತೆ ಮಾತಾಡಬೇಕಂತೆ. ಅವಾಗ ಅಮ್ಮ ಹೇಳ್ತಾರೆ, ಟು ಮೀ, ನನ್ನ ಜೊತೆಗ? ಯಾಕೋ ಒಂಥರ ಭಯ. ದ ಹ್ಯಾಂಡ್ ರಿಲ್ಯಾಕ್ಸ್ಡ್. ಮಂಜು ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡಿದ್ರಲ್ಲ, ಸ್ವಲ್ಪ ಈಗ ಕೈಯನ್ನು ಸಡ್ಲ್ ಮಾಡ್ತಾರೆ. ಮಂಜು ಡ್ರೀವ್ ಹರ್ ಓನ್ ಹ್ಯಾಂಡ್ ಬ್ಯಾಕ್ ಆ್ಯಂಡ್ ರಬ್ಡ್ ಇಟ್ ಸಾಫ್ಟ್ಲಿ. ಅವರಮ್ಮ ಕೈ ಬಿಟ್ಟ ತಕ್ಷಣ ಸಾಕು, ಅಮ್ಮ ಎಷ್ಟು ಬಿಗಿಯಾಗಿ ಹಿಡ್ಕೊಂಡಿದ್ರು ಅಂದರೆ ಇವ್ರು ಕೈ ನೋವು ಬಂದುಬಿಟ್ಟಿದ್ವು. ಅವರಮ್ಮ ಸ್ವಲ್ಪ ಕೈ ಸಡ್ಲ್ ಮಾಡಿದ್ದೆ ತಡ ಮಂಜು ಕೈನ ಎಳ್ಕೊಂಡು ತನ್ನ ಕೈನ ಸವರ್ಕೊಳ್ತಾಳೆ. ಯಾಕಂದ್ರೆ ಅಷ್ಟೊಂದು ಪೇನ್ ಬರ್ತಾಯಿತ್ತು. ಭಯದಲ್ಲಿ ಅವರಮ್ಮ ಅವಳ ಕೈನ ಅಷ್ಟೊಂದು ಬಿಗಿಯಾಗಿ ಹಿಡ್ಕೊಂಡು ಬಿಟ್ಟಿದ್ರು. ಅಷ್ಟೊತ್ತಿಗೆ ಆ ಪಾಟೀಲ್ ಏನಿದ್ರು ಸಬ್ ಇನ್ಸ್ಪೆಕ್ಟರ್ ಇದ್ರಲ್ಲ, ಮನೆ ಒಳಗೆ ಬಂದುಬಿಟ್ಟು ಹೇಳ್ತಾರೆ, ಐ ಹ್ಯಾವಂಟ್ ಕಮ್ ಟು ಟ್ರಬಲ್ ಯು, ಎ ಸ್ಟ್ರೇಂಜ್ ವಾಯ್ಸ್ ಸೆಡ್. ನಾನು ನಿಮಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ ಅಂತ ಹೇಳಿದರು. ಎ ಸ್ಟ್ರೇಂಜ್ ವಾಯ್ಸ್. ಸ್ಟ್ರೇಂಜ್ ಅಂತಂದರೆ ಅಪರಿಚಿತ ಧ್ವನಿ ಅಂತ ಅಂದ್ಕೊಂಡು. ಮುಂಚೆ ಅವ್ರು ಯಾರು ಇವ್ರು ನೋಡಿರಲಿಲ್ಲ, ಇವ್ರ ಧ್ವನಿನೂ ಗೊತ್ತಿರಲಿಲ್ಲ. ಸೊ ಅವರು ನಾನು ನಿಮಗೆ ಟ್ರಬಲ್ ಕೊಡೋಕ್ಕೆ ಬಂದಿಲ್ಲ. ಯುವರ್ ಹಸ್ಬೆಂಡ್ ವಾಸ್ ಮೈ ಫ್ರೆಂಡ್ ಇನ್ ಸ್ಕೂಲ್. ಸೊ ನಿಮ್ಮ ಯಜಮಾನ್ರು ಏನಿದ್ರಲ್ಲ, ಸ್ಕೂಲ್ ಟೀಚರಿಗೆ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದಾರಲ್ಲ, ಅವರು ನನ್ನ ಸ್ಕೂಲ್ ಫ್ರೆಂಡ್ಗಳನ್ನ, ಇಬ್ಬರು ಕ್ಲಾಸ್ಮೇಟ್ ಇದ್ದಂಗೆ ಸ್ಕೂಲಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ಐ ಆಮ್ ಎ ಫ್ರೆಂಡ್. ಸೊ ಯಾರು ಹೆದರ್ಕೋಬೇಡಿ, ನಾನಿಲ್ಲಿ ಫ್ರೆಂಡಾಗಿ ಬಂದಿದ್ದೀನಿ, ನಾನೊಬ್ಬ ಫ್ರೆಂಡ್ ಅಂತ ಹೇಳ್ತಾರೆ. ಅಮ್ಮ ಗಾಟ್ ಅಪ್ ಕ್ವಿಕ್ಲಿ ಆ್ಯಂಡ್ ವೆಂಟ್ ಔಟ್. ಸೊ ಆ ಥರ ಹೇಳಿದ ತಕ್ಷಣ ಅಮ್ಮ ಏನು ರೂಮಲ್ಲಿ ಮಂಜು ಜೊತೆ ಕೂತ್ಕೊಂಡಿದ್ರಲ್ಲ, ಎದ್ಬಿಟ್ಟು ಹೊರಗಡೆ ಬಂದರು. ಮಂಜು ವೇಟೆಡ್ ಎ ಮೂಮೆಂಟ್ ಆ್ಯಂಡ್ ಫಾಲೋಡ್ ಹರ್. ಮಂಜು ಒಳಗಡೆನೇ ಕೂತ್ಕೊಂಡಿದ್ಲು, ಆದರೂ ಕೂಡ ಚಿಕ್ಕ ಮಕ್ಕಳಲ್ವ ಕ್ಯೂರಿಯಾಸಿಟಿ, ಅವಳು ಕೂಡ ಅಮ್ಮನ ಹಿಂದೆ ನಡ್ಕೊಂಡು ಹೊರಗೆ ಬರ್ತಾಳೆ. ಅಷ್ಟೊತ್ತಿಗೆ ದೇರ್ ವಾಸ್ ಬಾಬು ಕಮಿಂಗ್ ಔಟ್ ಆಫ್ ಹಿಸ್ ರೂಮ್. ಸೊ ಎಲ್ಲರೂ ಹೊರಗೆ ಬಂದಮೇಲೆ ಮತ್ತೆ ಚಿಕ್ಕ ಮಕ್ಕಳು ಅಂತಂದರೆ ಕ್ಯೂರಿಯಾಸಿಟಿ ಅಲ್ವಾ. ಬಾಬು ಕೂಡ ಹೊರಗೆ ಬರ್ತಾನೆ. ಬಟ್ ಅವ್ನು ಹೆಂಗೆ ಹೊರಗೆ ಬರ್ತಾನೆ ನೋಡಿ, ಮೇಕಿಂಗ್ ಎ ಶೋ ಆಫ್ ಹ್ಯಾವಿಂಗ್ ಬಿನ್ ವೋಕನ್ ಅಪ್ ಎ ಡೀಪ್ ಸ್ಲೀಪ್. ಎಲ್ಲೋ ತುಂಬ ಗಾಢವಾಗಿ ನಿದ್ರೆ ಮಾಡ್ತಾ ಇದ್ನೇನೋ, ಏನೋ ಡಿಸ್ಟರ್ಬ್ ಆಗಿಬಿಟ್ಟದೆ, ಎದ್ಬಿಟ್ಟು ಇವಾಗ ಬರ್ತಾ ಇದ್ದಾನೆ ಅನ್ನೋರ ಥರ ನಾಟಕ ಮಾಡಿಕೊಂಡು ಪ್ರಿಟೆಂಡ್ ಮಾಡ್ಕೊಂಬರ್ತಾನೆ. ಹೆಂಗೆ ನೋಡಿ, ರಬ್ಬಿಂಗ್ ಹಿಸ್ ಐಸ್, ಕಣ್ಣನ್ನು ಉಜ್ಕೊಳ್ತಾ, ಯಾರ್ನಿಂಗ್ ಲೌಡ್ಲಿ ಆ್ಯಂಡ್ ರಿಪೀಟೆಡ್ಲಿ. ಆಕಳಿಸೋದು ಯಾರ್ನಿಂಗ್ ಅಂತಂದರೆ. ಸೊ ಜೋರಾಗಿ ಮತ್ತೆ ಮತ್ತೆ ಆಕಳಿಸ್ತಾ ಬರ್ತಾನೆ. ಮಂಬ್ಲಿಂಗ್ ಇನ್ ಎ ಗ್ರಂಪಿ ವಾಯ್ಸ್, ಹೂ ಈಸ್ ಇಟ್, ಹೂ ಈಸ್ ಇಟ್. ಅಲ್ಲಿಂದ ಒಳಗಡೆ ಬರ್ಬೇಕಾದ್ರೆ ಮಂಬ್ಲಿಂಗ್ ಅಂದರೆ ಗೊನಗೋದು, ಅಸ್ಪಷ್ಟವಾಗಿ ಹೇಳ್ಕೊಂಬರ್ತಾನೆ. ಏನಂತ, ಯಾರದು ಅಂತ ಕೇಳ್ಕೊಂಬರ್ತಾನೆ. ಬಟ್ ನೋ ಬಡಿ ಪೇಡ್ ಹಿಮ್ ಎನಿ ಅಟೆನ್ಷನ್ ಆ್ಯಂಡ್ ಸೂನ್ ಬಾಬು ವಾಸ್ ಟೇಕಿಂಗ್ ಇನ್ ಎವ್ರಿಥಿಂಗ್ ವಿತ್ ಅ ಗ್ರೇಟೆಸ್ಟ್ ಕ್ಯೂರಿಯಾಸಿಟಿ. ಸೊ ಇವನು ಯಾರದು ಅಂತ ಕೇಳ್ಕೊಂಬರ್ತಾನೆ, ಬಟ್ ಇವನ ಕಡೆ ಯಾರೂ ಗಮನ ಕೊಡೋದೇ ಇಲ್ಲ ಅಲ್ವಾ. ಅಷ್ಟೊತ್ತಿಗೆ ಏನು ಮಾಡ್ತಾನೆ, ಬಾಬು ಕೂಡ ಸೈಲೆಂಟಾಗಿ ನಿಂತ್ಕೊಂಡು
ಟೇಕಿಂಗ್ ಇನ್ ಎವ್ರಿಥಿಂಗ್ ಅಂತಿದೆ ನೋಡಿ. ಅಂದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಂಡು ನಿಂತ್ಕೊಳ್ತಾನೆ. ಅಂಥ ರಾತ್ರಿ ಹೊತ್ತಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಬಂದುಬಿಟ್ಟು ನಾನು ನಿಮ್ಮ ಫ್ರೆಂಡ್, ನಿಮ್ಮ ಯಜಮಾನ್ರು ನನ್ನ ಸ್ಕೂಲ್ ಮೇಟ್ ಅಂತ ಹೇಳಿದಾಗ ಇವ್ರಿಗೆ ಯಾಕೋ ಒಂಥರ ಕನ್ಫ್ಯೂಷನ್, ನಂಬಬೇಕಾ ನಂಬಾರ್ದಾ ಅಲ್ವಾ? ಬಂದಿರೋದು ಪೊಲೀಸ್ ಆಫೀಸರ್ ಆದರೆ ಹೇಳ್ತಾ ಇರೋದು ನಾನು ನಿಮ್ಮ ಫ್ರೆಂಡ್ ಅಂತ. ಯಾಕಂದರೆ ಇವ್ರು ಆಲ್ರೆಡಿ ಸೈಕ್ಲೋ ಸ್ಟೈಲಿಂಗ್ ಮಷೀನ್ ಇದೆ ಅಲ್ವಾ, ಏನೋ ಪ್ರಿಂಟ್ ಮಾಡ್ತಾಯಿದ್ರು, ಒಳಗಡೆ ಒಂಥರ ಭಯ ಇದೆ. ದ ಮ್ಯಾನ್ ವಾಸ್ ಹಿ ರಿಯಲಿ ಎ ಪೊಲೀಸ್ ಆಫೀಸರ್? ಇವ್ರಿಗೆ ಅನಿಸ್ತಾ ಇತ್ತು ನಿಜವಾಗ್ಲೂ ಇವನು ಪೊಲೀಸ್ ಆಫೀಸರ್ ಅಂತ ಡೌಟು. ಯಾಕೆ ಅಂದರೆ ಹಿ ಡಿಂಟ್ ಲುಕ್ ಲೈಕ್ ಒನ್ ಇನ್ ಇಸ್ ಡಿನ್ಜಿ ಕ್ಲೋತ್. ಅವ್ನು ಹಾಕೊಂಬಂದಿರ್ತಕ್ಕಂಥದ್ದು ಯೂನಿಫಾರ್ಮ್ ಹೇಗಿತ್ತು ಅಂದರೆ ಡಿನ್ಜಿ ಕ್ಲೋತ್ಸ್, ಅಂದರೆ ಮಾಸಿದ ಮಂಕಾಗಿರ್ತಕ್ಕಂಥ ಯೂನಿಫಾರ್ಮ್ನ ಹಾಕೊಂಬಂದಿದ್ದ. ಇವ್ನು ನಿಜವಾಗೂ ಪೊಲೀಸ್ ಆಫೀಸರ್ ಇದ್ದಾನೆ ಅಥವಾ ಮತ್ತಿನ್ನು ಯಾರು ಇದ್ದಾರಾ ಅಂತ. ಹಿ ವಾಸ್ ಸೇಯಿಂಗ್ ಟು ಅಮ್ಮ, ಆ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಈ ಮೋಹನ್ ಅವ್ರ ಅಮ್ಮನಿಗೆ ಹೇಳ್ತಾ ಇದ್ದ, ಎಸ್ ವಿ ವರ್ ಇನ್ ಸ್ಕೂಲ್ ಟುಗೆದರ್. ನಿಮ್ಮ ಯಜಮಾನ್ರಿದ್ದಾರಲ್ಲ, ನಾವು ಅವ್ರ ಫ್ರೆಂಡ್ ಅಂತ ಹೇಳಿದ್ದಲ್ಲ, ನಾವಿಬ್ಬರು ಒಟ್ಟಿಗೆ ಸ್ಕೂಲಲ್ಲಿ ಓದ್ತಾ ಇದ್ವಿ. ಓ ಎಸ್ ಹಿ ವಾಸ್ ಫಾರ್ ಅಬೋವ್ ಮಿ. ನಿಮ್ಮ ಯಜಮಾನ್ರು ತುಂಬ ಮೇಲಿದ್ರು, ಅಂದರೆ ತುಂಬ ಓದ್ತಾ ಇದ್ರು, ತುಂಬ ಮುಂದೆ ಇದ್ರು, ಒಂಥರ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದರು. ಹಿ ವಾಸ್ ಎ ಸ್ಕಾಲರ್ ಆ್ಯಂಡ್ ಐ ವಾಸ್ ಒನ್ ಆಫ್ ದ ಡೆನ್ಸಸ್. ನಿಮ್ಮ ಯಜಮಾನ್ರು ತುಂಬ ಪಂಡಿತರು, ವಿದ್ಯಾವಂತರಿದ್ದರು, ನಾನು ಒಬ್ಬ ದೊಡ್ಡ ಇದ್ದ, ಒಬ್ಬ ಪೆದ್ದ ಇದ್ದ, ನಾನೇನು ಓದೋದ್ರಲ್ಲಿ ಅಷ್ಟೊಂದು ಇರಲಿಲ್ಲ. ಹಿ ಆಲ್ವೇಸ್ ಹೆಲ್ಪ್ ಮೀ ದೋ. ನಿಮ್ಮ ಯಜಮಾನ್ರು ನಂಗೆ ತುಂಬ ಸಾರಿ ಸಹಾಯ ಮಾಡಿದ್ದಾರೆ, ಓದೋದ್ರಲ್ಲಾಗಲಿ ಸ್ಕೂಲಲ್ಲಿ ಇನ್ಯಾವುದೇ ವಿಚಾರಕ್ಕಾಗಿ ಸಹಾಯ ಮಾಡಿದ್ದಾರೆ. ಗಾಡ್ ನೋಸ್ ಹೌ ಆಫನ್ ಐ ವುಡ್ ಹ್ಯಾವ್ ಬೀನ್ ಕೇನ್ ಬಟ್ ಫಾರ್ ಹಿಮ್. ಬಟ್ ದೇವರಿಗೆ ಗೊತ್ತು ಎಷ್ಟೋ ಸಾರಿ ನಾನು ನಿಮ್ಮ ಯಜಮಾನ್ರ ಸಲುವಾಗಿ ನಾನು ಮೇಸ್ಟ್ರ ಕಡೆಯಿಂದ ಹೊಡಿಸ್ಕೊಂಡಿದ್ದೀನಿ. ಕೇನ್ ಅಂತಿದೆ ನೋಡಿ, ಬೆತ್ತದಿಂದ ಹೊಡೆಯೋದು. ಅವಾಗ ಈ ಅಮ್ಮ ಕೇಳ್ತಾ ಇದ್ರಲ್ಲ ಮೋಹನ್ ಅವರ ಅಮ್ಮ, ಇವ್ರಿಗೊಂಥರ ತಾಳ್ಮೆ ಕಳ್ಕೊಂಡ್ರಿ. ಯಾಕೆಂದರೆ ಆ ಟೈಮಲ್ಲಿ ಬಂದು ಇವ್ರಿಗೆ ಒಂದು ಟೆನ್ಷನ್ ಇದೆ. ಆ ವ್ಯಕ್ತಿ ಬಂದುಬಿಟ್ಟು ನನ್ನ ಫ್ರೆಂಡು ಅದು ಇದು ಸ್ಕೂಲ್ ಎಲ್ಲ ಹೇಳಿದಾಗ ಅಮ್ಮ ಏನಂತ ಹೇಳ್ತಾರೆ ನೋಡಿ, ಪ್ಲೀಸ್ ಪಾಟೀಲ್ ಸಾಹೇಬ್, ಅಮ್ಮ ಸೇಡ್ ರ್ಯಾದರ್ ಇಂಪೇಷಂಟ್ಲಿ, ಟೆಲ್ ಮಿ ವೈ ಯು ಆರ್ ಹಿಯರ್. ಪ್ಲೀಸ್ ಪಾಟೀಲ್ ಸಾಹೇಬ್ರೆ, ಏನಕ್ಕೆ ಬಂದಿದ್ದೀರಾ ಅದನ್ನು ನೇರವಾಗಿ ಹೇಳಿಬಿಡಿ ಅಂತ ಅಮ್ಮ ಹೇಳಿದರು. ಯಾಕೆಂದರೆ ತಾಳ್ಮೆ ಹೋಗಿತ್ತು. 10 ಗಂಟೆ ಟೈಮಲ್ಲಿ ಬಂದುಬಿಟ್ಟು ಇದೆಲ್ಲ ಯಾರು ಕೇಳೋಕ್ಕಿರ್ತದೆ ಹೇಳಿ. ಇಟ್ ಈಸ್ ಲೈಕ್ ದಿಸ್, ಸಡನ್ಲಿ ದ ಮ್ಯಾನ್ ವಾಸ್ ಬ್ರಿಸ್ಕ್ ಆ್ಯಂಡ್ ಬಿಸ್ನೆಸ್ ಲೈಕ್. ಸೊ ಅಷ್ಟು ಹೇಳಿದ ತಕ್ಷಣ ನೇರವಾಗಿ ಹೇಳ್ತದೆ. ಏನಾಯಿತು ಅಂದರೆ ಬ್ರಿಸ್ಕ್ ಆ್ಯಂಡ್ ಬಿಸ್ನೆಸ್ ಲೈಫ್, ನೇರವಾಗಿ ತ್ವರಿತವಾಗಿ. ಹಿಸ್ ಗ್ಲಾನ್ಸ್ ಸ್ವೆಪ್ಟ್ ಓವರ್ ಆಲ್ ಆಫ್ ದೆಮ್ ಟೇಕಿಂಗ್ ದೆಮ್ ಆಲ್ ಇನ್ ಶ್ರೇವ್ಡ್ಲಿ. ಸೊ ಏನೋ ಒಂದು ಸೀಕ್ರೆಟ್ ಹೇಳಕ್ಕೆ ಬಂದಿದ್ದವನು. ಸೀಕ್ರೆಟನ್ನು ಹೇಳಬೇಕಾದ್ರೆ ನಾವು ನೇರವಾಗಿ ಓಪನ್ ಆಗಿ ಹೇಳಿಬಿಡಲ್ಲ ನೋಡಿ. ಮುಂಚೆ ಆ ಕಡೆ ಈ ಕಡೆ ಎಲ್ಲ ನೋಡ್ತೀವಿ, ಸುತ್ತಮುತ್ತ ಇರೋರು ನೋಡ್ತೀವಿ ಅಲ್ವಾ, ಇವ್ರು ನಂಬಿಕಸ್ಥರವರ ಅಥವಾ ಯಾರಾದರೂ ಇದ್ದಾರಾ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡ್ಬಿಟ್ಟೆ ಹೇಳ್ತೀವಲ್ಲ. ಸೊ ಪಾಟೀಲ್ ಸಾಹೇಬ್ ಏನು ಮಾಡಿದ, ಸುತ್ತಮುತ್ತ ಎಲ್ಲರನ್ನೂ ನೋಡ್ತಾನೆ. ಸರ್ಟನ್ಲಿ ದಿಸ್ ಮ್ಯಾನ್ ವಾಸ್ ನೋ ಡನ್ಸ್. ನೋಡೋಕ್ಕೆ ಡಿನ್ಜಿ ಕ್ಲೋತಲ್ಲಿದ್ದರೂ ಕೂಡ ಅವ್ನು ದಡ್ಡ ಆಗಿರಲಿಲ್ಲ, ತುಂಬ ಬುದ್ಧಿವಂತನಾಗಿದ್ದ. ಅವಾಗ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ ನೋಡಿ, ದಿರ್ ಇಸ್ ಗೋಯಿಂಗ್ ಟು ಬಿ ಎ ಸರ್ಚ್ ಇನ್ ಯುವರ್ ಹೌಸ್. ನಿಮ್ಮ ಮನೆ ಮೇಲೆ ಇವತ್ತು ಪೊಲೀಸರು ಬಂದು ಸರ್ಚ್ ಮಾಡೋರಿದ್ದಾರೆ, ರೇಡ್ ಮಾಡೋರಿದ್ದಾರೆ ಅಂತ ಹೇಳ್ದ. ಎಲ್ಲರಿಗೂ ಶಾಕ್. ವೆನ್, ಯಾವಾಗ ಅಂತ ಹೇಳಿದ್ರು. ಯಾಕೆ ಅಂದರೆ ಅದೇ ಭಯ ಇವರಲ್ಲಿತ್ತು. ಒಳಗಡೆ ಪ್ರಿಂಟಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ, ಪೊಲೀಸರು ಬಂದರೆ ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಬಟ್ ಈಗ ಪೊಲೀಸೇ ಬಂದಿದ್ದಾನೆ, ಬಟ್ ಅವನು ಫ್ರೆಂಡ್ ಅಂತ ಹೇಳ್ಕೊಂಬಂದಿದ್ದಾನೆ. ಅವನೇ ಬಂದು ಪೊಲೀಸೇ ಬಂದುಬಿಟ್ಟು ಹೇಳ್ತಾ ಇದ್ದಾನೆ, ಪೊಲೀಸರು ಇವತ್ತು ನಿಮ್ಮ ಮನೆ ಮೇಲೆ ಸರ್ಚ್ ಮಾಡೋರಿದ್ದಾರೆ, ರೇಡ್ ಮಾಡೋರಿದ್ದಾರೆ ಅಂತ. ಮೋಸ್ಟ್ ಪ್ರಾಬೆಬಲಿ ಟು ನೈಟ್, ಪೊಲೀಸರು ನಿಮ್ಮ ಮನೆ ಮೇಲೆ ಸರ್ಚ್ ಮಾಡೋರಿದ್ದಾರೆ ಅಂದಾಗ ಎಲ್ಲರೂ ವೆನ್ ಅಂತ ಅರ್ಥಲ್ಲ, ಯಾವಾಗ ಅಂತ ಕೇಳಿದಾಗ ಅವನು ಹೇಳ್ತಾನೆ ಮೋಸ್ಟ್ ಪ್ರಾಬೆಬಲಿ ಟು ನೈಟ್, ಬಹುಶಃ ಇವತ್ತು ರಾತ್ರಿನೇ ಪೊಲೀಸರು ನಿಮ್ಮ ಮನೆ ಮೇಲೆ ಸರ್ಚ್ ಮಾಡೋರಿದ್ದಾರೆ, ರೇಡ್ ಮಾಡೋರಿದ್ದಾರೆ. ಐ ಹರ್ಡ್ ದ ಸಾಹಿಬ್ ಟಾಕಿಂಗ್. ನನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಪೊಲೀಸ್ ಸ್ಟೇಷನಲ್ಲಿ ಸಾಹಿಬ್ ಟಾಕಿಂಗ್ ಅಂದರೆ ಇವ್ರ ಮೇಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮಾತಾಡ್ತಾ ಇದ್ರು, ಅದನ್ನು ಹೇಳ್ತಾ ಇದ್ದಾನೆ. ಐ ಹರ್ಡ್ ದ ಸಾಹಿಬ್ ಟಾಕಿಂಗ್, ಏನೋ ಮಾತಾಡ್ತಿದ್ರು ಕೇಳಿಸ್ಕೊಂಡೆ. ದೇ ವರ್ ಸ್ಪೀಕಿಂಗ್ ಆಫ್ ಎ ಸೈಕ್ಲೋ ಸ್ಟೈಲಿಂಗ್ ಮಷಿನ್. ಅದೇನೋ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಅಂತೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಇಟ್ ಸೀಮ್ಸ್ ಯು ಪೀಪಲ್ ಆರ್ ಮೇಕಿಂಗ್ ಕಾಪೀಸ್ ಆಫ್ ಮಹಾತ್ಮ ಸ್ಪೀಚ್. ಆ ಸೈಕ್ಲೋ ಸ್ಟೈಲಿಂಗ್ ಮಷೀನನ್ನು ತಗೊಂಡು ಮಹಾತ್ಮ ಸ್ಪೀಚ್, ಮಹಾತ್ಮ ಗಾಂಧೀಜಿ ಭಾಷಣಗಳನ್ನು ಪ್ರಿಂಟ್ ಮಾಡ್ತಾ ಇದ್ದೀರಾ, ಕಾಪೀಸ್ಗಳನ್ನ ಮಾಡ್ತಾ ಇದ್ದೀರಾ, ಅದು ಪೊಲೀಸರಿಗೆ ಡೌಟ್ ಇದೆ. ಸೊ ಅದಕ್ಕೆ ಅವರು ರೇಡ್ ಮಾಡೋರಿದ್ದಾರೆ. ದೇ ಸೇ ಯು ಹ್ಯಾವ್ ಪೀಪಲ್ ಹೈಡಿಂಗ್ ಹಿಯರ್ ಆಸ್ ವೆಲ್. ಸೊ ಸೈಕ್ಲೋ ಸ್ಟೈಲಿಂಗ್ ಮಷೀನನ್ನು ಇಟ್ಕೊಂಡು ಮಹಾತ್ಮ ಗಾಂಧೀಜಿ ಸ್ಪೀಚನ್ನು ಕಾಪಿ ಮಾಡೋದು ಅಷ್ಟೇ ಅಲ್ಲದೆ ಈ ಬೇರೆ ಬೇರೆಯವರು ಬಂದು ಕೂಡ ನಿಮ್ಮ ಮನೆಯಲ್ಲಿ ಔತ್ಕೊಂಡಿರ್ತಾರೆ ಅಂತ ಹೇಳ್ತಾನೆ. ಅವಾಗ ಮೋಹನ್ ಹೆಂಗೆ ರಿಪ್ಲೈ ಮಾಡ್ತಾನೆ ನೋಡಿ, ಹಾಂ ಮೋಹನ್ ಸ್ಕಾಪ್ಟ್ ಅಂದರೆ ಹಾಂ ಎಲ್ಲಿದು ಅಂತ ಅಂದಂಗೆ. ಆಮೇಲೆ ಅವನು ಹೇಳ್ತಾನೆ, ಬಟ್ ಯು ಹ್ಯಾವ್ ದ ಸೈಕ್ಲೋ ಸ್ಟೈಲಿಂಗ್ ಮಷಿನ್. ಅದಿರಲಿ, ನಿಮ್ಮ ಮನೇಲಿ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಐತಲ್ವಾ ಅಂತ ಪೊಲೀಸ್ ಕೇಳ್ತಾನೆ. ನೋ, ಮೋಹನ್ ರಿಪೀಟೆಡ್ ಆ್ಯಂಗ್ರಿಲಿ. ಎಲ್ಲಿದೆ ನಮ್ಮ ಮನೆಯಲ್ಲಿ ಅಂತ ಮೋಹನ್ ಕೋಪದಿಂದಾನೆ ಹೇಳ್ತಾನೆ. ಅದಕ್ಕೆ ಮತ್ತೆ ಹೇಳ್ತಾನೆ ನೋಡಿ ಮೋಹನ್, ಯು ಆರ್ ವೇಸ್ಟಿಂಗ್ ಟೈಮ್ ಸ್ಪೈಯಿಂಗ್ ಆನ್ ಅಸ್. ನೀವು ನಮ್ಮ ಮನೆ ಮೇಲೆ ಬಂದುಬಿಟ್ಟು ಈ ಜಾಸೂಸ್ ಏನು ಮಾಡ್ತಾಯಿದ್ದೀರಾ, ಗೂಢಾಚಾರಿ ಏನು ಮಾಡ್ತಾಯಿದ್ದೀರಾ, ಸೀಕ್ರೆಟಾಗಿ ಬಂದು ಮಾಡ್ತಾಯಿದ್ದೀರಾ, ಇಂಥ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿರಿ. ನೀವು ನಮ್ಮ ಮನೇಲಿ ಯಾಕೆ ಬಂದಿರಾ, ನಮ್ಮ ಮನೇಲಿ ಯಾವ ಸೈಕ್ಲೋ ಸ್ಟೈಲಿಂಗ್ ಮಷೀನು ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ
ಟೆಲ್ ಮಿ ದ ಮ್ಯಾನ್ ಇಗ್ನೋರ್ಡ್ ಮೋಹನ್ ಆ್ಯಂಡ್ ಸ್ಪೋಕ್ ಟು ಅಮ್ಮ. ಮೋಹನ್ ಏನೋ ಹೇಳ್ತಾ ಇದ್ದ, ಬಟ್ ಆ ಮೋಹನ್ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಇವನು ತಲೆ ಕೆಡಿಸ್ಕೊಳ್ಳಿಲ್ಲ. ಪೊಲೀಸ್ ಅವ್ರ ಅಮ್ಮನಿಗೆ ಕೇಳ್ತಾನೆ, ಹೇಳಿ ನಿಮ್ಮಲ್ಲಿ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಐತಲ್ವಾ ಅಂತ ಕೇಳ್ದ. ಎಸ್, ಅಮ್ಮ ರಿಪ್ಲೈಡ್ ಸಿಂಪ್ಲಿ ಆ್ಯಂಡ್ ಮೋಹನ್ ಮೇಡ್ ಆ್ಯನ್ ಆ್ಯಂಗ್ರಿ ಹಿಸ್ಸಿಂಗ್ ಸೌಂಡ್. ಹಾಂ ಇದೆ ಅಂತ ಅವರಮ್ಮ ಒಪ್ಕೊಂಡ್ಬಿಟ್ರು. ಅವ್ರು ಒಪ್ಕೊಂಡ ತಕ್ಷಣ ಮೋಹನ್ ಕೋಪ ಮಾಡ್ಕೊಂಡು ಶ್ ಅಂತ ಹಿಸ್ಸಿಂಗ್ ಸೌಂಡ್ ಮಾಡಿ, ಈ ಬಾಯಿ ಮುಚ್ಕೊಂಡಿರು ಅಂತ ಅವ್ರ ಅಮ್ಮನಿಗೆ ಸೌಂಡ್ ಮಾಡ್ತಾನೆ. ವೇರ್ ಈಸ್ ಇಟ್ ಅಮ್ಮ, ಯು ಹ್ಯಾವ್ ಗಾನ್. ಅಮ್ಮ ಎಲ್ಲಿದೆ ನಮ್ಮ ಮನೆಯಲ್ಲಿ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಇದೆ ಅಂತ ಹೇಳ್ತಾ ಇದ್ದಲ್ಲಿ, ಎಲ್ಲಿದೆ ಅಮ್ಮ? ಯು ಹ್ಯಾವ್ ಗಾನ್, ನಿಂಗೆ ತಲೆಗಿಲೆ ಸರಿ ಇದೆ ಅಲ್ವಾ, ಯಾಕೆ ಹಿಂಗೆ ಹೇಳ್ತಿದ್ದೆ, ಎಲ್ಲಿದೆ ನಮ್ಮ ಮನೆಯಲ್ಲಿ ಅಂತ ಮೋಹನ್ ಹೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಇನ್ಸೈಡ್, ಒಳಗಡೆ ಇದೆ ಅಂತ. ಮಂಜೂಸ್ ಹಾರ್ಟ್ ಬಿಗ್ಯಾನ್ ಬೀಟಿಂಗ್ ವೈಡ್ಲಿ. ಅವ್ರ ಅಮ್ಮ ಇಲ್ಲೇ ಒಳಗಡೆನೇ ಇದೆ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಅಂತ ಹೇಳಿದ ತಕ್ಷಣ ಈ ಮಂಜುಗೊಂಥರ ಭಯ ಜಾಸ್ತಿ ಆಯಿತು, ಹಾರ್ಟ್ ಬೀಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೈ ವಾಸ್ ಅಮ್ಮ ಗಿವಿಂಗ್ ದೆಮ್ ಅವೇ? ಅಮ್ಮ ಯಾಕೆ ಕೊಡ್ತಾ ಇದ್ದಾರೆ ಆ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ತೊಗೊಂಡು ಈ ಪಾಟೀಲ್ರಿಗೆ? ಮೊದಲೇ ಅವನು ಪರಿಚಯ ಇಲ್ಲ, ಆದರೆ ಪೊಲೀಸ್ ಬೇರೆ ಅಲ್ವಾ, ನಂಬಿಕೆ ಇಲ್ಲ, ಆದರೂ ಅವನಿಗೆ ಕೊಡ್ತಾ ಇದ್ದಾರಲ್ಲ ಅಂತ. ಅವಾಗ ಆ ಪೊಲೀಸ್ ಹೇಳ್ತಾನೆ, ಗಿವ್ ಇಟ್ ಟು ಮೀ, ಆ ಸೈಕ್ಲೋ ಸ್ಟೈಲಿಂಗ್ ಮಷೀನನ್ನು ನನಗೆ ಕೊಟ್ಬಿಡಿ, ಐ ವಿಲ್ ಗೆಟ್ ಇಟ್ ಔಟ್ ಆಫ್ ದ ವೇ. ಈಗ ಪೊಲೀಸರು ರೇಡ್ ಮಾಡ್ತಾರಲ್ಲ, ಸರ್ಚ್ ಮಾಡೋಕ್ಕೆ ಬರ್ತಾರಲ್ಲ, ಅವ್ರು ಬಂದಾಗ ಸಿಗದಂಗೆ ನಾನು ತೊಗೊಂಡಾಗ ಅದನ್ನು ಎಲ್ಲಾದರೂ ಬೇರೆ ಕಡೆ ಅವಿಸಿಡ್ತೀನಿ. ಯು ಕ್ಯಾನ್ ಹ್ಯಾವ್ ಇಟ್ ವೆನ್ ಇಟ್ ಇಸ್ ಸೇಫ್. ಅವರೆಲ್ಲ ಬಂದು ಹೋದ್ಮೇಲೆ ನಿಮ್ಗೆ ಯಾವಾಗ ಸೇಫ್ ಅಂತ ಅನ್ಸುತ್ತೆ ಅವಾಗ ವಾಪಸ್ ತೊಗೊಂಬಂದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಅವಾಗ ಮೋಹನ್ ಬರ್ಸ್ಟ್ ಔಟ್ ಅಗೇನ್. ಮೋಹನ್ಗೆ ನಂಬಿಕೆ ಬರ್ತಾ ಇಲ್ಲ, ಯಾಕಂದರೆ ಪೊಲೀಸರೇ ಕೆಲವೊಂದು ಸಾರಿ ಫ್ರೆಂಡ್ ಅಂತ ಅಂದ್ಕೊಂಡು ನಮ್ಮ ಪರವಾಗಿದ್ದಂಗೆ ಅಂದ್ಕೊಂಡು ಬಾಯಿ ಬಿಡಿಸೋದಕ್ಕೆ ಆ ಥರ ಮಾಡ್ತಾ ಇರ್ತಾರೆ. ಮೋಹನಿಗೆ ನಂಬಿಕೆ ಇಲ್ಲ. ಅದಕ್ಕೆ ಮೋಹನ್ ಹೇಳ್ತಾನೆ, ಅಮ್ಮ ವಾಟ್ ಆರ್ ಯು ಡೂಯಿಂಗ್, ಹೌ ಕ್ಯಾನ್ ಯು ಟ್ರಸ್ಟ್ ಎ ಪೊಲೀಸ್ ಮ್ಯಾನ್? ಅಮ್ಮ ಏನಾಗಿದೆ ನಿಮಗೆ ಅಲ್ವ, ಏನು ಮಾಡ್ತಾ ಇದ್ದೀರಿ ನೀವು? ಒಬ್ಬ ಪೊಲೀಸನ್ನು ಹೆಂಗೆ ನಂಬ್ತೀರಾ ನೀವು? ಪೊಲೀಸರೇ ಬಂದುಬಿಟ್ಟು ಕೊಡಿ ಅಂತ ಹೇಳಿದಾಗ ನೀವು ಸುಮ್ಮನೆ ಕೊಡ್ತಾ ಇದ್ದೀರಲ್ಲ, ಯಾಕೆ ಹೇಗೆ ನಂಬ್ತಾ ಇದ್ದೀರಾ ನೀವು ಅವನನ್ನು ಅಂತ ಮೋಹನ್ ಕೇಳ್ತಾನೆ. ಆ ಪಾಟೀಲ್ ಏನು ಬಂದಿದ್ರು, ಸಬ್ ಇನ್ಸ್ಪೆಕ್ಟರ್ ಬಂದಿದ್ರಲ್ಲ, ಅವರನ್ನು ಈ ಅಮ್ಮ ಮಾತ್ರ ನಂಬ್ತಾರೆ. ಅವ್ರು ಹೇಳೋ ವಿಚಾರಗಳು ಸರಿ ಇದ್ದಾವೆ ಅಂತ ಅವ್ರ ಅಮ್ಮನಿಗೆ ಮಾತ್ರ ಅಂತ ಅನ್ಸುತ್ತೆ. ಆದರೆ ಮೋಹನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಅವಾಗ ಆ ಮನುಷ್ಯ ಏನು ಮಾಡ್ತಾನೆ ನೋಡಿ, ದ ಮ್ಯಾನ್ ಟಚ್ಡ್ ಮೋಹನ್ ಆನ್ ದ ಶೋಲ್ಡರ್. ಆ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಬಂದು ಮೋಹನ್ದ ಭುಜದ ಮೇಲೆ ಕೈ ಇಟ್ಬಿಟ್ಟು ಹೇಳ್ತಾನೆ, ಮೋಹನ್ ಯು ಆರ್ ಸ್ಟಿಲ್ ವೆರಿ ಯಂಗ್. ನೋಡಪ್ಪ, ನೀನು ಇನ್ನೂ ತುಂಬ ಚಿಕ್ಕವನು. ದೇರ್ ಆರ್ ಮೆನಿ ಥಿಂಗ್ಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಸುಮಾರು ವಿಚಾರಗಳಿದ್ದಾವೆ, ಅದು ನಿನಗಿನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ, ನೀನಿನ್ನೂ ತುಂಬ ಚಿಕ್ಕವನು. ಐ ಆಮ್ ಎ ಪೊಲೀಸ್ ಮ್ಯಾನ್. ಎಸ್, ನಾನೊಬ್ಬ ಪೊಲೀಸ್ ಇದ್ದೀನಿ ಖಂಡಿತವಾಗಿ. ಬಟ್ ಯುವರ್ ಫಾದರ್ ವಾಸ್ ಆ್ಯಂಡ್ ಸ್ಟಿಲ್ ಈಸ್ ಮೈ ಫ್ರೆಂಡ್. ನಿಮ್ಮ ತಂದೆ ಇದ್ದಾರಲ್ಲ, ಅವರು ಮುಂಚೆನೂ ನನ್ನ ಫ್ರೆಂಡ್ ಆಗಿದ್ದರು, ಇವಾಗಲೂ ಕೂಡ ನಾನು ಫ್ರೆಂಡೇನೆ. ಆ್ಯಂಡ್ ದಿಸ್ ಈಸ್ ಮೈ ಕಂಟ್ರಿ ಆ್ಯಸ್ ಮಚ್ ಆ್ಯಸ್ ಇಟ್ ಈಸ್ ಯುವರ್ಸ್. ಈ ದೇಶ ಕೇವಲ ನಿಂದು ಮಾತ್ರ ಅಲ್ಲ, ನಿಂದು ಎಷ್ಟಿದೆನೋ ಈ ದೇಶ ನಂದು ಕೂಡ ಅಷ್ಟೇ. ನೌ ಗಿವ್ ಇಟ್ ಟು ಮೀ ಕ್ವಿಕ್ಲಿ. ಬೇಗ ಕೊಟ್ಬಿಡಿ ಅದನ್ನು ಸೈಕ್ಲೋ ಸ್ಟೈಲಿಂಗ್ ಮಷಿನ್. ದೇ ಮೇ ಕಮ್ ಎನಿ ಮೂಮೆಂಟ್. ಪೊಲೀಸರು ಯಾವಾಗ ಬೇಕಾದರೂ ಬಂದುಬಿಡ್ಬೋದು. ನಾನಿಲ್ಲಿ ನಿಂತ್ಕೊಂಡಾಗೆ ಅವ್ರು ಬಂದು ರೇಡ್ ಮಾಡಿಬಿಟ್ಟು ನೀವು ಸಿಕ್ಕಾಕೊಂಡ್ಬಿಟ್ರೆ ಆಮೇಲೆ ನಾನು ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಅದಕ್ಕೆ ಆ ಪೊಲೀಸರು ಬಂದು ರೇಡ್ ಮಾಡೋಕ್ಕಿಂತ ಮುಂಚೆನೇ ಈ ಪಾಟೀಲ್ ಬಂದುಬಿಟ್ಟು ಅದನ್ನು ಕೊಟ್ಬಿಡಿ, ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ತಾವಿಲ್ಲಿ ಒಂದು ವಿಷಯ ಗಮನಿಸ್ಬೋದು, ಇಲ್ಲಿ ಲೇಖಕರು ಈ ಪಾಠದ ಮೂಲಕ, ಈ ಸ್ಟೋರಿ ಮೂಲಕ ನಮಗೇನು ಹೇಳೋಕೆ ಹೊರಟಿದ್ದಾರೆ ಅಂದರೆ, ಈ ಸ್ವತಂತ್ರ ಹೋರಾಟದ ಟೈಮಲ್ಲಿ ನಮ್ಮವರೇ ಎಷ್ಟೋ ಜನ ಬ್ರಿಟಿಷರ ಪರವಾಗಿ ಸ್ವತಂತ್ರ ಹೋರಾಟಗಾರನ ಹಿಡಿದು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನ ತಾವು ಇತಿಹಾಸದಲ್ಲಿ ನೋಡ್ತಾನೆ ಇರ್ತೀರಿ ಅಲ್ವಾ. ಎಲ್ಲರೂ ಹಾಗೇ ಇರ್ತಿರ್ಲಿಲ್ಲ. ಸುಮಾರು ಜನ ಬ್ರಿಟಿಷ್ ಸರ್ಕಾರದಲ್ಲಿ ಇದ್ಕೊಂಡು, ಬ್ರಿಟಿಷರಲ್ಲಿ ಪೊಲೀಸರಾಗಿದ್ದುಕೊಂಡೇ ಈ ಸ್ವತಂತ್ರ ಹೋರಾಟಗಾರರಿಗೂ ಕೂಡ ಸಹಾಯ ಮಾಡ್ತಕ್ಕಂಥವ್ರು ತುಂಬ ಜನ ಇದ್ದರು ಅನ್ನೋದನ್ನು ಈ ಪಾಠದಲ್ಲಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಆ ಪಾಟೀಲ್ ಹೇಳ್ತಾ ಇದ್ದಾನೆ, ನಾವು ಗಿವ್ ಇಟ್ ಟು ಮಿ ಕ್ವಿಕ್ಲಿ. ಬೇಗ ಕೊಟ್ಬಿಡಿ. ದೇ ಮೇ ಕಮ್ ಎನಿ ಮೂಮೆಂಟ್. ಯಾವ ಕ್ಷಣದಲ್ಲಾದರೂ ಬಂದುಬಿಡ್ಬೋದು. ಅವ್ರು ಬಂದಮೇಲೆ ನಾನು ಏನೂ ಮಾಡೋಕ್ಕಾಗಲ್ಲ. ಈಗ ಬೇಗನೆ ಕೊಟ್ಬಿಡಿ, ಅವ್ರು ಬರೋಕ್ಕಿಂತ ಮುಂಚೆ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಮ್ಮ ಓಪನ್ ದ ಡೋರ್ ಆಫ್ ಪೂಜಾ ರೂಮ್ ಆ್ಯಂಡ್ ಸೇಡ್ ಸುಮ. ಅಮ್ಮ ಹೋಗ್ಬಿಟ್ಟು ಪೂಜಾ ರೂಮನ್ನು ಓಪನ್ ಮಾಡ್ತಾರೆ. ಪೂಜಾ ರೂಮಲ್ಲಿ ಒಳಗೆ ಆಲ್ರೆಡಿ ಸುಮನ್ ಇದ್ಲಲ್ಲ, ಅವಳಿಗೆ ಸುಮಾ ಅಂತ ಕರೀತಾರೆ. ಸುಮಾ ಎಮರ್ಜ್ಡ್ ವೈಪಿಂಗ್ ಹರ್ ಫೇಸ್ ವಿತ್ ಹರ್ ಸಾರಿ ಲುಕಿಂಗ್ ಆ್ಯಂಕ್ಷಿಯಸ್ಲಿ ಅಟ್ ದೆಮ್. ಸುಮನ್ ಒಳಗಡೆನೆ ಕೂತ್ಕೊಂಡಿದ್ಲು, ಏನಾಗಿತ್ತು ಅಂತ ಅವಳಿಗೆ ಗೊತ್ತಿಲ್ಲ. ಈಗ ಬಾಗಿಲ ತೆಗೆದ ತಕ್ಷಣ ನೋಡ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅಮ್ಮ ಇದ್ದಾರೆ. ಸಾರಿ ತಗೊಂಡು ತನ್ನ ಮುಖನ ಒರೆಸ್ಕೊಂಡು ಒಂಥರ ಕನ್ಫ್ಯೂಷನ್, ಅವಳಿಗೆ ಏನಾಗ್ತಾ ಇದೆ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಕಮ್ ಇನ್ ಅಮ್ಮ ಬೇಕನ್ ಟು ದ ಮ್ಯಾನ್, ಇಟ್ಸ್ ಹಿಯರ್. ಅಷ್ಟೊತ್ತಿಗೆ ಪೂಜಾ ರೂಮ್ ಓಪನ್ ಮಾಡಿ ಅಮ್ಮ ಕರೆದು ನನಗೆ ಬನ್ನಿ ಇಲ್ಲಿ ಅಂತ. ಬೇಕಂಡ್ ಅಂತಿದ್ರು, ಸನ್ನೆ ಮಾಡೋದು ಕೈಯಲ್ಲಿದೆ, ಇಲ್ಲೇ ಇದೆ ಬನ್ನಿ ಅಂತ ಅವರಮ್ಮ ಹೇಳಿದರು. ಸುಮನ್ ಸ್ಟೇಡ್ ಎಟ್ ಅಮ್ಮ ಆ್ಯಂಡ್ ದ ಮ್ಯಾನ್ ಇನ್ ಬಿವೆಲ್ಡರ್ಮೆಂಟ್. ಅವಳಿಗೆ ಒಂಥರ ಕನ್ಫ್ಯೂಷನ್, ಒಂಥರ ಪಝಲ್ಡ್. ಯಾಕೆಂದರೆ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಲ್ಲ, ಬ್ರಿಟಿಷರು ಪೊಲೀಸರಿಗೆ ಗೊತ್ತಾಗದಂಗೆ ಸಪ್ರೇಟಾಗಿ ತಂದು ಪೂಜಾ ರೂಮಲ್ಲಿ ಇಟ್ಕೊಂಡು ಪ್ರಿಂಟ್ ಮಾಡ್ತಾಯಿದ್ರು. ಈಗ ಅಮ್ಮನೇ ಆ ಪೊಲೀಸನ್ನು ಕರೆದುಬಿಟ್ಟು ಇದನ್ನು ತೋರಿಸ್ತಾ ಇದ್ದಾರೆ, ಇಲ್ಲೇ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವಳಿಗೆ ಒಂಥರ ಕನ್ಫ್ಯೂಷನ್. ಇಟ್ ಇಸ್ ಹಿಯರ್, ಇಲ್ಲೇ ಇದೆ ಬನ್ನಿ ಅಂತ ಅಮ್ಮ ಹೇಳಿದರು. ಅಮ್ಮ ಸ್ಮೈಲ್ಡ್ ಎಟ್ ಹರ್ ಆ್ಯಂಡ್ ಸೇಡ್. ಅಮ್ಮ ನಕ್ಬಿಟ್ಟು ಆ ಸುಮನ್ಗೆ ಹೇಳ್ತಾರೆ, ಯು ಹ್ಯಾವ್ ಗಾಟ್ ಟು ಗೆಟ್ ಅವೇ ಸುಮನ್. ನೀನು ಆದಷ್ಟು ಬೇಗ ಇಲ್ಲಿಂದ ಮನೆಗೆ ಹೊರಟೋಗ್ಬಿಡು. ಟೇಕ್ ಅವೇ ಆಲ್ ದ ಮೆಟೀರಿಯಲ್ಸ್ ಮೋಹನ್, ವಿಲ್ ಯು?
ಈ ಸೈಕ್ಲೋಸ್ಟೈಲಿಂಗ್ ಮಷಿನ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದು ಪೇಪರು ಇಂಕು ಏನೈತಿ ಮೆಟೀರಿಯಲ್ ಎಲ್ಲನೂ ಸೇರಿಕೊಂಡು ತೊಗೊಂಡು ಹೋಗ್ಬಿಡಿ ಇಲ್ಲಿಂದ ಅಂತ ಹೇಳಿದ್ರು ಅಮ್ಮ. ಅವಾಗ ಮೋಹನ್ ಸ್ಟೇಡ್ ಎಟ್ ಅಮ್ಮ, ಎಟ್ ಸುಮನ್ ಆ್ಯಂಡ್ ಫೈನಲಿ ಎಟ್ ಪಾಟೀಲ್ ಹೂ ಸ್ಟೇಡ್ ಟೆಡಿಲಿ ಬ್ಯಾಕ್ ಎಟ್ ಮೋಹನ್. ಮೋಹನ್ಗೆ ಇನ್ನೂ ಒಂಚೂರು ಡೌಟ್ ಇದೆ ಅಂತ ಅನಿಸುತ್ತೆ. ಎಲ್ಲರನ್ನೂ ಮುಖ ನೋಡ್ತಾ ಇದ್ದಾನೆ. ಅಮ್ಮನ ಕಡೆ ನೋಡ್ತಾನೆ, ಸುಮನ್ ಕಡೆ ನೋಡ್ತಾನೆ, ಆಮೇಲೆ ಪಾಟೀಲ್ ಕಡೆ ನೋಡ್ತಾನೆ. ಆ ಪಾಟೀಲು ಕೂಡ ಮೋಹನ್ ಕಡೆನೇ ನೋಡ್ತಾ ನಿಂತ್ಕೊಂಡಿದ್ರು. ಆ್ಯಂಡ್ ಸಡನ್ಲಿ ದ ಟೂ ಸ್ಮೈಲ್ಡ್ ಆ್ಯಟ್ ಈಚ್ ಅದರ್. ಸೊ ಅವಾಗ ಮೋಹನ್ ಕೂಡ ನಂಬಿಕೆ ಬಂದಿತ್ತೇನೋ, ಪಾಟೀಲ್ರನ್ನ ನೋಡ್ತಾ ಇದ್ದ ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಸ್ಮೈಲ್ ಮಾಡ್ತಾರೆ. ಅವಾಗ ಮೋಹನ್ಗೆ ಕೂಡ ನಂಬಿಕೆ ಬಂತು ಅಂತ ಅನ್ಸುತ್ತೆ. ಅವಾಗ ಹೇಳ್ತಾನೆ, ಓಕೆ ಅಮ್ಮ, ಮೋಹನ್ ಸೇಡ್ ಆ್ಯಂಡ್ ಡಕ್ಡ್ ಇನ್ ಟು ಪೂಜಾ ರೂಮ್. ಓಕೆ ಅಮ್ಮ, ಆಯಿತು ಬಿಡಮ್ಮ ಅಂತ ಹೇಳ್ಬಿಟ್ಟು ಪೂಜಾ ರೂಮಲ್ಲಿ ಡಕ್ಡ್ ಅಂದರೆ ತಲೆ ಬಾಕ್ಕೊಂಡು, ಡೋರ್ ಸ್ವಲ್ಪ ಚಿಕ್ಕದೇ ಇರ್ತದಲ್ಲ, ತಲೆ ಬಾಕ್ಕೊಂಡು ಪೂಜಾ ರೂಮ್ಗೆ ಹೋಗ್ತಾನೆ. ಹಿ ಲಗ್ಡ್ ದ ಮಷಿನ್ ಔಟ್ ಆ್ಯಂಡ್ ಗೇವ್ ಇಟ್ ಟು ಪಾಟೀಲ್. ಲಗ್ಡ್ ಅಂತಾರೆ ಎಳ್ಕೊಳ್ಳೋದು, ಭಾರ ಇತ್ತಲ್ಲ ಅದು ಎತ್ಕೊಂಬರೋಕ್ಕಾಗ್ತದೆ, ಎಳ್ಕೊಂಡು ಹೊರಗಡೆ ತಗೊಂಬರ್ತಾನೆ. ಬಂದುಬಿಟ್ಟು ಅದನ್ನು ಈ ಪಾಟೀಲ್ ಬಂದಿದ್ರಲ್ಲ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಕೊಡ್ತಾನೆ. ಅವಾಗ ಅದನ್ನ ಹೆಂಗೆ ಹಿಡ್ಕೊಂಡು ಹೋಗೋದು? ಅದಕ್ಕೆ ಪಾಟೀಲ್ ಕೇಳ್ತಾ ಇದ್ದಾರೆ, ಡೂ ಯು ಹ್ಯಾವ್ ಎ ಲಾರ್ಜೆಸ್ಟ್ ಬ್ಯಾಗ್ ವಿತ್ ಯು? ಏನಾದ್ರು ದೊಡ್ಡ ಬ್ಯಾಗ್ ಇದ್ದರೆ ಕೊಡಿ. ದ ಮ್ಯಾನ್ ಆಸ್ಟ್, ಇದನ್ನು ಹಾಕ್ಕೊಂಡು ಹೋಗೋಕ್ಕೆ ಚೀಲ ಇದ್ದರೆ ನೋಡಿ ಅಂತ. ಅವಾಗ ಅಮ್ಮ ಮಂಜು ಅಂತ ಹೇಳ್ತಿರ್ತಾರೆ, ಮಂಜುಗೆ ಹೋಗ್ಬಿಟ್ಟು ಒಂದು ಚೀಲ ತಗೊಂಬ ಅಂತ. ಬಟ್ ಬಾಬು ಹ್ಯಾಡ್ ಆಲ್ರೆಡಿ ಗಾಟ್ ಇಟ್. ಬಾಬು ಅಷ್ಟೊತ್ತಿಗೆ ಕೈಯಲ್ಲಿ ಹಿಡ್ಕೊಂಡೇ ಬಂದಿದ್ದ ಒಂದು ಚೀಲನ, ತಗೊಳ್ಳಿ ಅಂತ. ದಟ್ಸ್ ಫೈನ್, ಸಾಕು ಈ ಚೀಲ ಸಾಕಾಗತ್ತೆ, ಇದರಲ್ಲೇ ಹಾಕ್ಕೊಂಡು ಹೋಗ್ತೀನಿ ಅಂತ ದ ಮ್ಯಾನ್ ಸೆಡ್. ಆ್ಯಂಡ್ ದೆನ್ ದೇ ವರ್ ಗಾನ್. ಅದೆಲ್ಲ ಆದಮೇಲೆ ಅವನು, ಮೋಹನ್ ಮತ್ತು ಸುಮನ್ ಎಲ್ಲ ಹೊರಗಡೆ ಹೋಗ್ತಾರೆ. ಮಷೀನು ತೊಗೊಂಡು ಹೋಗ್ತಾರೆ, ಎಲ್ಲ ತೊಗೊಂಡು ಖಾಲಿ ಆಗುತ್ತೆ. ಪಾಟೀಲ್, ಮೋಹನ್, ಸುಮನ್ ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ದ ಹೌಸ್ ಸೀಮ್ಡ್ ಅನ್ಬಿಲೀವಬಲಿ ಕ್ವೈಟ್ ಆಫ್ಟರ್ ದ ಅರ್ಲಿಯರ್ ಇಂಟೆನ್ಸ್ ಆ್ಯಕ್ಟಿವಿಟಿ. ಈಗ ಒಂದು ಅರ್ಧ ಗಂಟೆ ಹಿಂದೆ ಇವರೆಲ್ಲರ ಒಳಗೆ ಏನು ಭಯ ಇತ್ತು, ಆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದ ತಕ್ಷಣ, ಬಾಗಿಲ ತಟ್ಟಿದ ತಕ್ಷಣ ಅಲ್ವಾ ಎಷ್ಟೊಂದು ಭಯ ಇತ್ತು, ಇವಾಗೆಲ್ಲ ಒಂಥರ ಶಾಂತವಾಗಿ ನಿರಾಳತೆಯಿಂದ ಮನೆ ಕಾಣಿಸ್ತಾ ಇದೆ. ಎಲ್ಲ ಹೋದ್ಮೇಲೆ ಇನ್ನೇನು ಮಾಡೋದು? ಅದಕ್ಕೆ ಅಮ್ಮ ಹೇಳ್ತಾರೆ, ಲೆಟ್ಸ್ ಗೋ ಬ್ಯಾಕ್ ಟು ಬೆಡ್. ಅಮ್ಮ ಸಜೆಸ್ಟೆಡ್, ಬನ್ನಿ ಇನ್ನು ಮಲ್ಕೊಳ್ಳೋಣ ಅಂತ ಅಮ್ಮ ಹೇಳ್ತಾರೆ. ಅಷ್ಟೊತ್ತಿಗೆ ಮೋಹನ್ ಕೇಮ್ ಬ್ಯಾಕ್ ಶಾರ್ಟ್ಲಿ. ಮೋಹನ್, ಸುಮನ್ ಮತ್ತು ಪಾಟೀಲ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಮೋಹನ್ ಇವು ವಾಪಸ್ ಮನೆಗೆ ಬರ್ತಾನೆ. ಅವು ಬಂದ ತಕ್ಷಣ ಸುಮನ್, ಮಂಜು ಆಸ್ಟ್ ಹಿಮ್ ಆ್ಯಂಕ್ಸಿಯಸ್ಲಿ, ಈ ಮಂಜು ಇದ್ದಲ್ಲ ಸುಮನ್ ಎಲ್ಲಿ? ಅವಳಿಗೊಂಥರ ಯಾಕೋ ಏನೋ ಆಯ್ತು, ಹಿಡ್ಕೊಂಡು ಹೋದ್ರೇನೋ ಅಂತ ಭಯ. ಅದಕ್ಕೆ ಸುಮನ್ ಎಲ್ಲಿ ಅಂತ ಕೇಳಿದ್ಲು. ಸಿ ಈಸ್ ಆಲ್ ರೈಟ್, ಅವಳು ಚೆನ್ನಾಗಿದ್ದಾಳೆ, ಅವ್ರ ಮನೆಗೆ ಹೋಗಿದ್ದಾಳೆ ಅಂತ ಮೋಹನ್ ಹೇಳ್ತಾನೆ. ಸ್ವಲ್ಪ ಸಮಯದ ಹಿಂದೆ ಎಲ್ರಿಗೂ ಕೂಡ ಟೆನ್ಷನ್ ಆಗಿತ್ತು, ಏನಾಗಿಬಿಡ್ತದೋ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ, ಮುಂದೆ ಏನಾಗುತ್ತೆ ಅನ್ನೋ ಭಯ ಇತ್ತು. ಇವಾಗ ಮನೆಯಲ್ಲಿ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇಲ್ಲ, ಸುಮನ್ ಕೂಡ ಹೊರಟೋಗಿದ್ದಾಳೆ. ಸೊ ಪೊಲೀಸ್ ರೇಡ್ ಮಾಡೋಕ್ಕೆ ಬರ್ತಾರಂತ ಗೊತ್ತಿದ್ರೂ ಕೂಡ ಇವ್ರಿಗೆ ಇವಾಗ ಭಯ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ ಏನಾದರೂ ಪ್ರೂಫ್ ಇದ್ದರೆ ತಾನೇ ಭಯ ಆಗೋದು. ಇವಾಗ ಏನೂ ಇಲ್ಲ, ಅದಕ್ಕೆ ನಿರಾಳಾಗಿಬಿಟ್ಟಿದ್ದಾರೆ. ಅದಕ್ಕೆ ಅಮ್ಮ ಹೇಳ್ತಾರೆ, ಗೋ ಟು ಬೆಡ್ ಮಂಜು. ಅಮ್ಮ ಸೈಡ್, ಮಂಜು ಆಯ್ತು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ಲು. ಬೆಡ್ ವಿತ್ ದ ಪೊಲೀಸ್ ಅಬೌಟ್ ಟು ಕಮ್. ಮಲಗಬೇಕಾ, ಪೊಲೀಸರು ಬರೋರಿದಾರಲ್ಲ, ಅದು ಹೆಂಗೆ ಮಲ್ಕೊಳ್ಳೋದು ಅಂತ. ಬಟ್ ನೆವರ್ ಲೆಸ್ ಸಿ ಡಿಡ್ ಡ್ರಾಪ್ ಆಫ್ ಎಟ್ ಸಮ್ ಟೈಮ್. ಸ್ವಲ್ಪ ಹೊತ್ತಾದಮೇಲೆ ಚಿಕ್ಕ ಮಗು ಅಲ್ವ, ಅವಳು ಮಲ್ಕೊಂಡ್ಬಿಟ್ಲು. ಆ್ಯಂಡ್ ಕೇಮ್ ಔಟ್ ಆಫ್ ಹರ್ ಸ್ಲೀಪ್ ವಿತ್ ಎ ಜರ್ಕ್ ಟು ಹಿಯರ್ ಎ ಲೌಡ್ ನಾಕ್ ಎಟ್ ದ ಡೋರ್. ಸೊ ನಿದ್ದೆ ಮಾಡ್ತಾ ಇದ್ಲು, ಮಂಜುಗೆ ನಿದ್ದೆ ಬಂದುಬಿಟ್ಟಿತ್ತು. ಅಷ್ಟೊತ್ತಿಗೆ ಯಾರೋ ಬಾಗಿಲನ್ನು ಜೋರಾಗಿ ತಟ್ಟೋ ಸೌಂಡ್ ಕೇಳ್ಕೊಂಡು ಮತ್ತೆ ಸಡನ್ನಾಗಿ ಒಂಥರ ಏನೋ ಭಯ ಎದ್ದು ಕೂತ್ಕೊಂಡ್ಬಿಟ್ಲು. ಇಟ್ ವಾಸ್ ರಿಪೀಟೆಡ್, ಅಂದರೆ ಮತ್ತೆ ಬಾಗಿಲ ತಟ್ತಾನೆ ಇದ್ರು. ಮಂಜು ಸ್ಯಾಟ್ ಅಪ್ ಇನ್ ಸಡನ್ ಫ್ರೈಟ್. ಆ ಬಾಗಿಲ ತಟ್ಟೋ ಸೌಂಡ್ಗೆ ಮಂಜು ಏನು ಮಾಡಿಬಿಟ್ಲು, ಸ್ವಲ್ಪ ಭಯ ಪಟ್ಕೊಂಡು ಎದ್ದು ಕೂತ್ಕೊಂಡ್ಬಿಟ್ಲು. ಅಮ್ಮ ಪ್ಯಾಟೆಡ್ ಹರ್ ಕಂಫರ್ಟಿಂಗ್ಲಿ. ಅವರಮ್ಮ ಪಕ್ಕದಲ್ಲೇ ಇದ್ರಲ್ಲ, ಸೊ ಮಂಜು ಬೆನ್ನನ್ನು ನಿಧಾನಕ್ಕೆ ತಟ್ಟಿದ್ರು, ಏನಾಗಲ್ಲ ಕೂತ್ಕೊ, ಯಾಕಂದರೆ ಭಯ ಇಲ್ಲ ಅವರಿಗೆ. ಯಾರು ಬಂದರೂ ಕೂಡ ಏನಾದರೂ ಆಗುತ್ತೆ ಅಂತಕ್ಕಂಥ ಭಯ ಇಲ್ಲ, ಸಮಾಧಾನ ಪಡಿಸಿದ್ರು. ಹೂ ಈಸ್ ಇಟ್ ಸಿ ಆಸ್ಟ್ ಲೌಡ್ಲಿ. ಅಮ್ಮ ಒಳಗಡೆಯಿಂದನೇ ಯಾರದು ಅಂತ ಕೂತ್ಕೊಂಡ್ಲು. ಓಪನ್ ದ ಡೋರ್ ಎ ಸ್ಟ್ರೇಂಜ್ ವಾಯ್ಸ್ ಆರ್ಡರ್ಡ್. ಏಯ್ ಬಾಗಿಲ ತೆಗೀರಿ ಅಂತ ಹೇಳ್ಬಿಟ್ಟು ಮತ್ತೆ ಬಾಗಿಲ ತಟ್ಟಿದ್ರು. ಅವಾಗ ಅಮ್ಮ ಹೇಳ್ತಾರೆ, ಮೋಹನ್ ಸಿ ಹೂ ಇಟ್ ಈಸ್. ಹೋಗಪ್ಪ ಮೋಹನ್, ಯಾರು ನೋಡು ಅಂತ ಮೋಹನ್ಗೆ ಹೇಳ್ತಾರೆ. ಇಟ್ ವಾಸ್ ಲೈಕ್ ಗೋಯಿಂಗ್ ಥ್ರೂ ಸಮಥಿಂಗ್ ಆಲ್ ಓವರ್ ಅಗೇನ್. ಸೊ ಪಾಟೀಲ್ ಬಂದಾಗ ಹೇಗೆ ಇವ್ರಿಗೆ ಭಯ ಆಗಿತ್ತೋ ಅದೆಲ್ಲ ಮತ್ತೆ ವಾಪಸ್ ರಿಪೀಟ್ ಆಗುತ್ತೆ. ಯಾಕಂದರೆ ಪೊಲೀಸರು ಬರ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ನೀವು ಎಲ್ಲಿಟ್ಟಿದ್ದೀರಾ, ಸೈಕ್ಲೋಸ್ಟೈಲಿಂಗ್ ಮಷಿನ್ ಇದೆಲ್ಲ ಕೇಳ್ತಾರೆ. ಬಟ್ ಏನೂ ಇಲ್ಲ, ಇವ್ರಿಗೆ ಭಯ ಇಲ್ಲ. ಬಟ್ ಎಲ್ಲ ಮುಂಚೆನೇ ಗೊತ್ತಿತ್ತು ಹೀಗಾಗತ್ತೆ ಅಂತ. ಬಟ್ ದಿಸ್ ಟೈಮ್ ದೇ ನ್ಯೂ ಫಾರ್ ಶ್ಯೂರ್ ಇಟ್ ವಾಸಂಟ್ ಎ ಫ್ರೆಂಡ್ ಸ್ಟ್ಯಾಂಡಿಂಗ್ ಔಟ್ ದೇರ್. ಬಟ್ ಈ ಸಾರಿ ಬಂದಿರತಕ್ಕಂಥವ್ರು, ಬಾಗಿಲ ತಡ್ತಕ್ಕಂಥವ್ರು ಯಾರು ಕೂಡ ಫ್ರೆಂಡ್ ಆಗಿಲ್ಲ ಅಂತ ಗೊತ್ತಿತ್ತು. ಯಾಕಂದರೆ ಆ ಪಾಟೀಲ್ರ ಮೊದಲೇ ಹೇಳಿದ್ರಲ್ಲ, ನಿಮ್ಮ ಮನೆ ಮೇಲೆ ಇವತ್ತು ಪೊಲೀಸ್ ರೇಡ್ ಮಾಡೋರಿದ್ದಾರೆ. ಅದು ಯಾವ ವಿಷಯಕ್ಕಾಗಿ? ಈ ಸೈಕ್ಲೋಸ್ಟೈಲಿಂಗ್ ಮಷಿನ್ ವಿಷಯಕ್ಕಾಗಿಯೇ ಮುಖ್ಯವಾಗಿ ರೇಡ್ ಮಾಡೋರಿದ್ರು. ಈಗ ಅದನ್ನೇ ಅವನು ಪಾಟೀಲ್ ತೊಗೊಂಡು ಹೋಗಿಬಿಟ್ಟಿದ್ದಾನೆ. ಸೊ ಇವ್ರಿಗೇನು ಕೂಡ ಭಯ ಇಲ್ಲ. ನೋ ನೀಡ್ ಫಾರ್ ಮೋಹನ್ ಟು ಅನೌನ್ಸ್. ಮೋಹನ್ ಕೂಡ ಹೋಗಿ ಬಾಗಿಲ ತೆಗೆದು ಅನೌನ್ಸ್ ಮಾಡ್ತಾನೆ, ಏನಂತ, ಅಮ್ಮ ಇಟ್ ಈಸ್ ದ ಪೊಲೀಸ್. ಅಮ್ಮ ಪೊಲೀಸರು ಬಂದಿದ್ದಾರೆ. ಅಷ್ಟಿದ್ರೂ ಕೂಡ ಪೊಲೀಸರು, ನಿಜವಾಗಿ ಪೊಲೀಸರು ಬಂದಿದ್ದರೂ ಕೂಡ, ರೇಡ್ ಮಾಡೋಕ್ಕೆ ಬಂದಿದ್ದರೂ ಕೂಡ ಇವ್ರ ಮನಸ್ಸಲ್ಲಿ ಯಾವುದೋ ದುಗುಡ ಇಲ್ಲ, ಯಾವುದೇ ಭಯ ಅಂತಕ್ಕಂಥದ್ದಿಲ್ಲ. ಇಲ್ಲಿಗೆ ಈ ಸ್ಟೋರಿ ಎಂಡ್ ಆಗುತ್ತೆ.
ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ಶಶಿ ದೇಶಪಾಂಡೆ ಅವರು ಬರೆದಿರ್ತಕ್ಕಂಥ ನಾರಾಯಣಪುರ್ ಇನ್ಸಿಡೆಂಟ್ ಅನ್ನುವಂಥ ಪಾಠವನ್ನು 2 ಭಾಗಗಳಲ್ಲಿ ನಾವು ಇಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸ್ಟೋರಿ ಇದೆ. ತಮಗೂ ಕೂಡ ಈ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ತಾವು ಪಾಠನ ಓದ್ಕೊಂಡು ಇನ್ನು 2 ಮಾರ್ಕ್ಸ್ ಕ್ವಶನ್ಗಳಿಗೆ ಮಾತ್ರ ಇಲ್ಲಿ ರೆಡಿ ಹಾಕ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.